ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಸ್ ಅವರ್. ಜಸ್ಟ್ ಬರ್ತಾ ಇದ್ದ ಬಿಗ್ ಬ್ರೇಕಿಂಗ್ ಅಪ್ಡೇಟು. IPL ಅಲ್ಲಿ ಮೊದಲನೇ ರಿಪ್ಲೇಸ್ಮೆಂಟ್ ಆಗಿದೆ ಗುರು. ಆಕ್ಷನ್ ಆಗಾದ ಮೇಲೆ ಅವನ ಅಜ್ಜಿ ಏನೇನೋ ಅನ್ಕೊಂಡಿದ್ದು ಏನೇನೋ ಆಗುತ್ತೆ ಅಂತ. ಶಮಾರ್ ಜೋಸಫ್ ಇದೊಂಥರ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಲಕ್ನೋ ಸೂಪರ್ ಜೈಂಟ್ಸ್ ಅವರು ತಗೊಂತಾರೆ ಅಂತ. ಶಮಾರ್ ಜೋಸಫ್ ಗಬಾ ಟೆಸ್ಟ್ ಅಲ್ಲಿ ರೀಸೆಂಟ್ ಆಗಿ ಹೀರೋ ಆದಂಥ ಪ್ಲೇಯರ್. ಆಸ್ಟ್ರೇಲಿಯಾ ನೆಲದಲ್ಲಿ ಮಣ್ಣು ಮುಕ್ಕಿಸ್ತಂಥ ಪ್ಲೇಯರು, ಹೀರೋ, ರೀಸೆಂಟ್ ಹೀರೋ. ಇವಾಗ ಶಮಾರ್ ಜೋಸಫ್ ಲಕ್ನೋ ಸೂಪರ್ ಜೈಂಟ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ RCB ಹುಡುಗರು ಫುಲ್ಲು ಗುಂಗಲ್ಲಿದ್ರು. ಅವ್ರ ರಿಪ್ಲೇಸ್ಮೆಂಟ್ ಆಗಿ ಇವ್ರು ಬರ್ಬೋದು, ಇವ್ರ ರಿಪ್ಲೇಸ್ಮೆಂಟ್ ಆಗಿ ಅವ್ರು ಬರ್ಬೋದು ಅಂತ. ಟಾಮ್ ಕರನ್ಗೆ ಬೇಗನೆ ಇಂಜುರಿ ಆಗಿತ್ತು. ಅವ್ರ ಜಾಗದಲ್ಲಿ ಇವ್ರು ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು. RCB ಫ್ಯಾನ್ಸ್ಗಳೆಲ್ಲ ಇವ್ರು ಬರ್ಬೇಕು ಅವ್ರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು. ಕಾಲೆಲ್ಲ ಗಾಯ ಆಗಿದ್ರು ಕೂಡ ಈ ಥರ ಪರ್ಫಾರ್ಮೆನ್ಸ್, ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಬಿಟ್ಟು ಎಲ್ಲಾದ್ರು ರಕ್ತ ಸುರಿಸಾಡ್ತಾನೆ ಗುರು ಈ ಪ್ಲೇಯರ್ ಬೇಕು ನಮ್ಮ RCBಗೆ ಅಂತೆಲ್ಲ ಕೇಳಿದ್ರಿ. ಬಟ್ ಈ ಪ್ಲೇಯರು RCBಗೆ ಬಂದ್ರೆ ಲಕ್ನೋ ಸೂಪರ್ ಒಟ್ಟಲ್ಲಿ ಯಾರು ಎತ್ತಾಕೊಂಬೋದು ಅಂತ ಗೊತ್ತಿತ್ತು. ಇನ್ನು 3-4 ಫ್ರಾಂಚೈಸ್ಗಳು ರೀಚ್ ಮಾಡ್ತಾ ಇದ್ದಾರೆ, ಅವ್ರ ಮ್ಯಾನೇಜ್ನ ರೀಚ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಅಂತೂ ಬಂದಿತ್ತು. ಏಜೆಂಟ್ಸ್ ರೀಚ್ ಮಾಡಿದ್ದಾರೆ ಅಂತ. ಬಟ್ ಅಲ್ಟಿಮೇಟ್ಲಿ ತೊಗೊಳಕ್ಕಾಗಿದ್ದು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಯಾರ ಜಾಗದಲ್ಲಿ ಅಂತ ಕೇಳಿದ್ರೆ ಮಾರ್ಕ್ ವುಡ್ ಅವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋದು. ಮಾರ್ಕ್ ವುಡ್ ಅವರು 3 ಕೋಟಿಗೆ ಲಕ್ನೋ ಸೂಪರ್ ಜೈಂಟ್ಸ್ ಅಲ್ಲಿ ಇದ್ರು. ಏನಕ್ಕೆ ಗುರು, ಏನು ಮಾರ್ಕ್ ವುಡ್ಗೆ ಇಂಜುರಿ ಆಗೋಯ್ತಾ ಅಂತ ಕೇಳಿದ್ರೆ ಮಾರ್ಕ್ ವುಡ್ಗೆ ಇಂಜುರಿ ಆಗಿಲ್ಲ. ಇಂಗ್ಲೀಷ್ ಪ್ಲೇಯರ್ಸ್ ಅಲ್ಲ, ಒಂಥರ ECB ಅಂತ ಹೇಳಬೇಕು. ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡು ಅವ್ರದ್ದೇನೋ ಸೀರೀಸ್ಗಳು ಬೇರೆ, ಟೆಸ್ಟ್ ಸೀರೀಸ್ ಬೇರೆ ಬರ್ತಾ ಇದೆಯಲ್ಲ, ಜೊತೆಗೆ ಈ T20 ವರ್ಲ್ಡ್ ಕಪ್ಪಿಗೆ ಅವ್ರಿಗೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಅಲ್ಲಾಡಿ ಅದು ಇದು ಏನಾದ್ರು ಆಯಿತು ಅಂತಂದರೆ ನಮಗೆ ಸೈಕ್ ಆಗುತ್ತೆ ಆಮೇಲೆ ಅಂತ ಮಾರ್ಕ್ ವುಡ್ನ ಒಬ್ಬ ಮೇಯ್ನ್ ಪ್ಲೇಯರ್ ಆಗಿ ನೋಡ್ತಾ ಇದ್ದಾರೆ ಇಂಗ್ಲೆಂಡರು. ಆದ್ದರಿಂದ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ಗೋಸ್ಕರವಾಗಿ ಅವ್ರನ್ನ ECB ಅವರು ಇನ್ನು ಆಡ್ಬೇಡ ಗುರು IPL ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ಇವರು ಫುಲ್ ಒಂಥರ ಬ್ಯಾಕ್ಔಟ್ ಆಗಿದ್ದಾರೆ ಅಂತ ಹೇಳಬೇಕು. ಆದ್ದರಿಂದ ಇವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಶಮಾರ್ ಜೋಸಫ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಇನ್ನೇನು ರೀಸೆಂಟಾಗಿ ಸಿಕ್ಕಾಪಟ್ಟೆ ಸದ್ ಮಾಡಿದಂಥ ಬೌಲರ್ ಯಾರು ಅಂತ ಅಂದಿದ್ದು ಶಮಾರ್ ಜೋಸಫ್. ಏನು ಬೇರೆ ಯಾರು ರೀಸೆಂಟಾಗಿ ಅಷ್ಟೊಂದು ಪುಡಾಂಗ್ ಥರ ಏನೋ ಹೆವಿ ಸದ್ದು ಮಾಡಿಲ್ಲ. ಸೊ ಶಮಾರ್ ಜೋಸಫ್ IPLಗೆ ಬಂದಿದ್ದಾರೆ. ಅನ್ಸೋಲ್ಡ್ ಆದಂಥ ಪ್ಲೇಯರ್. ಅವರ ಬೇಸ್ ಪ್ರೈಸ್ಗೆ ಪಿಕ್ ಆಗಿದ್ದಾರೆ. ಅವ್ರ ಬೇಸ್ ಪ್ರೈಸ್ ಎಷ್ಟಿತ್ತು ಅಂತ ಗೊತ್ತಿಲ್ಲ ನನಗೆ, 20 ಲಕ್ಷನೋ 50 ಲಕ್ಷನೋ ಎಷ್ಟಿತ್ತು ಅಂತ ಗೊತ್ತಿಲ್ಲ. ಓಕೆ, ಕರೆಕ್ಟಾಗಿ ಏನು ಮೆನ್ಷನ್ ಮಾಡಿಲ್ಲ ಎಷ್ಟು ಪ್ರೈಸ್ ಅಂತ. ಒಟ್ಟಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ಗೆ ಇನ್ನೊಂದು ಸ್ವಲ್ಪ ವರ್ತಂತೂ ಆಗಿದೆ. ಯಾಕೆಂದರೆ 3 ಕೋಟಿ ಮಾರ್ಕ್ ವುಡ್ಗೆ ಕೊಡ್ತಾ ಇದ್ದಾರೆ. ಇವ್ರಿಗೇನು ಚಿಕ್ಕ ಬೇಸ್ ಪ್ರೈಸ್ ಸಿಕ್ಕಿರುತ್ತೆ ಅಷ್ಟೇನೆ. ನೋಡೋಣ ಶಮಾರ್ ಜೋಸಫ್ ಇನ್ ಕೇಸ್ ಏನಾದ್ರು ಅವಕಾಶ ಸಿಕ್ತು ಅಂದರೆ ಅವ್ರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಈ IPL ಅಂತ. ಒಟ್ಟಲ್ಲಿ ಅದೇ RCB ಫ್ಯಾನ್ಸ್ಗಳು ಟಾಮ್ ಕರನ್ ಅವರ ರಿಪ್ಲೇಸ್ಮೆಂಟ್ ಆಗಿ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇದ್ರು ಶಮಾರ್ ಜೋಸಫ್ ಅವರು. ಒಟ್ಟಲ್ಲಿ ಬಂದರು IPLಗಂತೂ, ಬಟ್ RCBಗೆ ಬರಿಲ್ಲ ಅಷ್ಟೇನೆ. ಕಾಮೆಂಟಲ್ಲಿ ಹಾಕಿ RCBಗೆ ಬರಬೇಕಾಗಿತ್ತಾ, ಇಲ್ಲಾಗಿರೋ ಟಾಮ್ ಕರನ್ ಸುಮ್ಮನೆ ಇರೋರು ಚೆನ್ನಾಗಿ ಆಡ್ತಾನೆ ಟಾಮ್ ಕರನ್, ಇವರೆಲ್ಲ 1 ಮ್ಯಾಚ್ ಪ್ಲೇಯರ್ ಅಷ್ಟೇ ಅಂತ ಹೇಳ್ತಾರೆ. ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.